ಹಾಗಲಕಾಯಿ ಕರಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಪೂರ್ಮಾಸ್ ಕಿಚನ್ಗೆ ಸ್ವಾಗತ. 1/4 kg ಅಷ್ಟು ಹಾಗಲಕಾಯಿನ ಚೆನ್ನಾಗಿ ತೊಳೆದ್ಬಿಟ್ಟು ಈ ಥರ ರೌಂಡ್ ಶೇಪಲ್ಲಿ ನಾನು ಕಟ್ ಮಾಡ್ತಾ ಇದ್ದೀನಿ. ಮಧ್ಯದಲ್ಲಿರ್ತಕ್ಕಂಥ ಬೀಜನ ತೆಗೆದುಬಿಡಿ. ಯಾರು ಹಾಗಲಕಾಯಿ ಇಷ್ಟಪಡಲ್ವೋ ಒಮ್ಮೆ ಈ ಕರಿ ಮಾಡಿ ನೋಡಿ, ನೀವು ತುಂಬಾ ಇಷ್ಟಪಡ್ತೀರಾ. ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಈ ಹೆಚ್ಚಿರ್ತಕ್ಕಂಥ ಹಾಗಲಕಾಯಿಗೆ 1-2 ಸ್ಪೂನಷ್ಟು ಸಾಲ್ಟ್ ಹಾಕಿಬಿಟ್ಟು ಸ್ವಲ್ಪ ಒಂದು 10-15 ನಿಮಿಷ ಬಿಟ್ಬಿಡಿ. ಇಲ್ಲಿ 2-3 ಸ್ಪೂನು ನಾನು ಶೇಂಗಾ ಬೀಜ ತೊಗೊಂಡು ಹುರಿತಾ ಇದ್ದೀನಿ. ನೆಕ್ಸ್ಟು ಇದಕ್ಕೆ 1-2 ಸ್ಪೂನ್ ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ, ಹವೀಜ, 1-2 ಒಣಮೆಣಸಿಕಾಯಿ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಇದೆಲ್ಲ ಹುರಿದಾದ್ಮೇಲೆ ಲಾಸ್ಟಲ್ಲಿ 1-2 ಸ್ಪೂನು ಬಿಳಿ ಎಳ್ಳು, ಜೀರಿಗೆ ಹಾಕಿ ಹುರ್ಕೋಬೇಕು. ಇದು ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ನಾವು ಈಗ ಉಪ್ಪು ಹಾಕಿಟ್ಟಿದ್ವಲ್ಲ, ಅದು ಹೇಗೆ ನೀರು ಬಿಡ್ತಾ ಇದೆ ಅಂತ. ಇದು ಈ ಥರ ಕೈಯಲ್ಲಿ ಸ್ವಲ್ಪನೇ ತೊಗೊಂಡು ನೀರನ್ನು ತೆಗೆದುಬಿಡಬೇಕು. ವಿಷದ ಅಂಶ ಸ್ವಲ್ಪ ಕಡಿಮೆ ಆಗುತ್ತೆ. ಒಂದು ಬಾಣಲೆಗೆ ಎಣ್ಣೆ ಇಟ್ಟು ನಾವು ಎಣ್ಣೆ ಕಾದ್ಮೇಲೆ ಈ ಹೆಚ್ಚಿರ್ತಕ್ಕಂಥ ಹಾಗಲಕಾಯಿನ ಹಾಕಿ ಡೀಪ್ ಫ್ರೈ ಮಾಡ್ಕೋಬೇಕು. 5 ನಿಮಿಷ ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ಈಗ ಇದಾಗಿದೆ, ಇದು ತಣ್ಣಗಾಗಿದೆ. ಮಿಕ್ಸಿ ಮಾಡ್ಕೊಂಡ್ಬಿಡೋಣ. ನೋಡಿ, ನೈಸಾಗಿ ಪೌಡ್ರ್ ಆಗಿದೆ. ಒಂದು ಬಾಣಲೆಗೆ ಎಣ್ಣೆ ಇಟ್ಬಿಟ್ಟು ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆ ಹಾಕ್ಕೊಳ್ಳಿ. ಇದಕ್ಕೆ ಬೆಳ್ಳುಳ್ಳಿನೂ ಹಾಕಬೇಕು. ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನಂತರ ಇದಕ್ಕೆ ಕರಿಬೇವಿನ ಸೊಪ್ಪು, ಈಗ ಇದಕ್ಕೆ ಹಾಗಲಕಾಯಿ, ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಈ ಪೌಡ್ರ್ ಕೂಡ ನಾವು ಹಾಕಿ ಚೆನ್ನಾಗಿ ಒಂದು ಹಾಗೆ ಎಲ್ಲನೂ ಮಿಕ್ಸ್ ಮಾಡಬೇಕು. ಹುಣಸೆ ಹಣ್ಣಿನ ರಸ ಹಾಕ್ತಾ ಇದ್ದೀನಿ ನಾನು. ಇದ್ರ ಜೊತೆಗೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಯಾಕೆಂದರೆ ಗ್ರೇವಿ ಬೇಕಾಗುತ್ತಲ್ಲ, 1-2 ನಿಮಿಷ ಬೇಯಬೇಕದು. ನೋಡಿ, ಬೆಲ್ಲ ಕೂಡ ಹಾಕ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೇಯಲಿಕ್ಕೆ ಬಿಟ್ಬಿಡಿ. ಇದು ಬೆಂದು ಎಣ್ಣೆ ಬಿಡ್ತಾ ಇರುವಾಗ ಈ ಕರಿ ಆಗಿದೆ ಅಂತ ಅರ್ಥ. ಒಮ್ಮೆ ಈ ಕರಿ ಮಾಡಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.